ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಸಾಕಷ್ಟು ನಾವು ಇತಿಹಾಸವನ್ನು ತಿಳಿದುಕೊಂಡಿದ್ದೀವಿ, ಅರಿತುಕೊಂಡಿದ್ದೀವಿ ಮತ್ತು ಅರಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀವಿ. ಆದರೆ ಭೀಮಾ ಕೋರೆಗಾಂವ್ ಬಗ್ಗೆ ಯಾಕೆ ತಿಳಿದುಕೊಳ್ಳಲು ಆಗಲಿಲ್ಲ? 1/1/1818 ಈ ದಿನವನ್ನು ಈ ದೇಶದ ಶಿಕ್ಷಣ ಬಲ್ಲವರಾಗಿದ್ದವರು ಯಾಕೆ ಮುಚ್ಚಿಟ್ಟರು? ಈ ದಿನದ ಮಹತ್ವ ಏನಿತ್ತು? ಈ ದೇಶದ ಮೂಲ ನಿವಾಸಿಗಳಾದ ಮಹರ್ ಬಟಾಲಿಯನ್ ಸಾಧಿಸಿದ ಸಾಧನೆಯನ್ನು ಯಾಕೆ ಮುಚ್ಚಿಟ್ಟರು? ಇಲ್ಲಿ ಬ್ರಿಟಿಷ್ ಮತ್ತು ಪೇಶ್ವೆಗಳ ಮಧ್ಯೆ ನಡೆದ ಯುದ್ಧದಲ್ಲಿ ಮಹರ್ ಬಟಾಲಿಯನ್ ಬ್ರಿಟಿಷರ ಜೊತೆ ನಿಂತಿದ್ದು ಯಾಕೆ? ಬ್ರಿಟಿಷ್ ಸೈನಿಕರ ಜೊತೆ ಹೋಗಲು ನಿರಾಕರಿಸಿದ್ದ ಮಹರ್ ಬಟಾಲಿಯನ್ಗೆ ಪೇಶ್ವೆ ಸೈನಿಕರು ಕೀಳಾಗಿ ಕಂಡು ಅಲಕ್ಷ್ಯವಾಗಿ ನಕ್ಕು ನಿಮ್ಮ ಬೆಂಬಲ ಬೇಡ ಅಂತ ಹೇಳಿದ್ದ ಪೇಶ್ವೆಗಳಿಗೆ ಉತ್ತರ ಕೊಟ್ಟದ್ದು ಮಹರ್ ಸೈನಿಕರು. 28,000 ಸೈನಿಕರಿಗೆ ಅಟ್ಟಾಡಿಸಿ ಹೊಡೆದದ್ದು ಇದೇ ಮಹರ್ ಸೈನಿಕರು. ಬ್ರಿಟಿಷ್ ಮತ್ತು ಮಹರ್ ಬಟಾಲಿಯನ್ಗಳ ಮಧ್ಯೆ ಜೊತೆ ಆದ ಮಾತುಕತೆ ಏನು? ಅದು ಒಂದೇ ಶಿಕ್ಷಣ ಮತ್ತು ಶಿಕ್ಷಣ ಕೊಡಬೇಕು, ಸ್ವಾಭಿಮಾನದ ಬದುಕು ಕೊಡಬೇಕು. ಆ ಮಾತಿಗೆ ಬದ್ಧರಾದ ಬ್ರಿಟಿಷರು, ಈ ಮಾತಿಗೆ ಒಪ್ಪಿದ ಬ್ರಿಟಿಷ್ ಮತ್ತು ಮಹರ್ ಸೈನಿಕರ ಒಪ್ಪಂದವನ್ನ ಇವತ್ತಿನ ಈ ದೇಶದ ಶೂದ್ರ ಮತ್ತು ಅತಿ ಶೂದ್ರರಿಗೆ ಶಿಕ್ಷಣ ಸಿಗುವಂತಾಗಲು ಸಾಧ್ಯ. ಇಲ್ಲದಿದ್ದರೆ ಕೇವಲ ಗುರುಕುಲ ಎಂಬ ಹೆಸರಲ್ಲಿ ಬ್ರಾಹ್ಮಣ ಪೇಶ್ವೆಗಳಿಗೆ ಮಾತ್ರ ಶಿಕ್ಷಣವಿತ್ತು ಎನ್ನುವುದು ಮರೆಯುವಂತಿಲ್ಲ. ಇಂತಹ ಯುದ್ಧ ನಡೆದ ಇತಿಹಾಸವನ್ನು ಯಾವ ಬರಹಗಾರರು ಬರೆದು ಇಡಲಿಲ್ಲ. ಲಂಡನ್ನಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುತ್ತಾ ಕುಳಿತಾಗ ಭೀಮಾ ಕೋರೆಗಾಂವ್ ಸ್ತಂಭದ ಇತಿಹಾಸವನ್ನು ಓದಿ ನೇರವಾಗಿ ಕೋರೆಗಾಂವ್ ಗ್ರಾಮಕ್ಕೆ ಹೋಗಿ ನೋಡಿದಾಗ ಆ ಸ್ತಂಭ ಮುಳ್ಳು ಕಂಟಿ ತುಂಬಿಕೊಂಡು ಸುತ್ತಲೂ ಆ ಸ್ಥಳಕ್ಕೆ ಹೋಗದಷ್ಟು ಕಂಟಿಗಳಿಂದ ಕೂಡಿತ್ತು. ಯಾವಾಗ ಬಾಬಾ ಸಾಹೇಬರು ಅಲ್ಲಿಗೆ ಬರುತ್ತಾರೋ ಅವತ್ತು ಅಲ್ಲಿಯ ಇತಿಹಾಸದ ಬಗ್ಗೆ ತಿಳಿಸುತ್ತಾರೆ. ಆಗ ಕೋರೆಗಾಂವದ ಜನ ಅದನ್ನು ಸ್ವಚ್ಛಗೊಳಿಸುತ್ತಾರೆ. ಅದಕ್ಕೊಂದು ರೂಪ ಶುರುವಾಗುತ್ತದೆ. ಬಾಬಾ ಸಾಹೇಬರು ವರ್ಷಕ್ಕೊಂದು ಬಾರಿ ಅಲ್ಲಿಗೆ ಬರಲು ಪ್ರಾರಂಭಿಸುತ್ತಾರೆ. ಬಾಬಾ ಸಾಹೇಬರು ಅಲ್ಲಿಗೆ ಯಾವಾಗ ಬರುತ್ತಾರೋ ಅವತ್ತಿನಿಂದ ಜನ ಈ ಇತಿಹಾಸವನ್ನು ಅರಿತುಕೊಂಡು ಇಡೀ ದೇಶದ ತುಂಬ ಜನ ಅಲ್ಲಿಗೆ ಬರಲು ಪ್ರಾರಂಭಿಸುತ್ತಾರೆ. ಅದೇ ಕೋರೆಗಾಂವ್ ಸ್ಥಳಕ್ಕೆ ಇವತ್ತು ಲಕ್ಷ ಜನ ಬರುತ್ತಿದ್ದಾರೆ. ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ ಹೀಗೆ ದೇಶದ ಪ್ರತಿ ರಾಜ್ಯಗಳಿಂದ ಜನ ಹರಿದು ಬರುತ್ತಾರೆ. ಜನ ಕೂಡುತ್ತಾರೆ. ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸುತ್ತಾರೆ. ಸಂಭ್ರಮವನ್ನು ನೋಡಲೆಂದೇ ಜನರ ದಂಡಿಗೆ ಅಲ್ಲಿಯ ಸರ್ಕಾರ 1 ವಾರಗಳ ಕಾಲ ಟೋಲ್ ಫ್ರೀ ಮಾಡಿದೆ. ಇದು ಒಂದು ಇತಿಹಾಸವಾದರೆ ಇದೇ ಕೋರೆಗಾಂವದ ಮತ್ತೊಂದು ಇತಿಹಾಸ ತಮ್ಮ ಮುಂದೆ ಇಡುತ್ತಿದ್ದೇನೆ ನೋಡಿ. ಇನ್ನೊಂದು, ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜನಿಗೆ ಇದೇ ಪೇಶ್ವೆಗಳು ಸಣ್ಣಗೆ ಕತ್ತರಿಸಿ ನದಿಯ ದಡದಲ್ಲಿ ಬಿಸಾಕಿರುತ್ತಾರೆ. ಆತನ ಶೂರತನವನ್ನು ಸಹಿಸಿಕೊಳ್ಳದ ಪೇಶ್ವೆಗಳು ಮೋಸದಿಂದ ಕೊಂದಿರುತ್ತಾರೆ. ಆತನ ಕತ್ತರಿಸಿದ ಬಿಸಾಕಿದ ಮೃತದೇಹ ಕೂಡ ಯಾರೂ ಮುಟ್ಟಲು ಹಿಂಜರಿಯುತ್ತಿದ್ದರು. ಪೇಶ್ವೆಗಳ ದೌರ್ಜನ್ಯಕ್ಕೆ ಹೆದರಿ ಯಾರೂ ಮುಟ್ಟಲಿಲ್ಲ. ಅದರಲ್ಲೂ ಅದೇ ಮಹರ್ ಜನರೇ ಬಂದು ಪೇಶ್ವೆಗಳನ್ನು ಎದುರು ಹಾಕಿಕೊಂಡು ಇದೇ ಸ್ಥಳದಲ್ಲಿ ಸಮಾಧಿ ಮಾಡುತ್ತಾರೆ. ಇದೇ ನೋಡ್ತಕ್ಕಂಥ ಸ್ಥಳದಲ್ಲಿಯೇ ಸಂಭಾಜಿರಾವ್ ರವರ ಸಮಾಧಿಯನ್ನು ಮಾಡುತ್ತಾರೆ. ಛತ್ರಪತಿ ಸಂಭಾಜಿರವರು ಇರ್ತಕ್ಕಂಥ ಶೂರತನದ ಇದೇ ದೇವಸ್ಥಾನ ಅವ್ರದ್ದು. ಇವತ್ತಿನ ದಿವಸ ದೇವಸ್ಥಾನ ಮಾಡಿದ್ದಾರೆ ಅಲ್ಲಿ. ಛತ್ರಪತಿ ಸಂಭಾಜಿರವರವರನ್ನ ಅಲ್ಲಿ ನೋಡ್ತಕ್ಕಂಥದ್ದು ಈಗ ಪ್ಲೇಸ್ ಇದು. ಭೀಮಾ ನದಿಯ ನೋಡಿ, ಇದೇ ಭೀಮಾ ನದಿಯ ದಡದಲ್ಲಿ ಛತ್ರಪತಿ ಸಂಭಾಜಿರಾವ್ರವರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಅಲ್ಲಿ ಒಗೆದಿರ್ತಾರೆ. ಅದನ್ನ ತಂದು ಮಹರ್ ಜನ ತಂದು ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಸಮಾಧಿ ಮಾಡ್ತಾರೆ. ಇದು ನೋಡ್ತಕ್ಕಂಥ ಸ್ಥಳ ನೋಡ್ರಿ, ಈಗ ಅವರು ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ ಇದು. ಈ ಸಮಾಧಿ ಮಾಡಿರ್ತಕ್ಕಂಥ ಸ್ಥಳದಲ್ಲಿಯೇ ಮಹರ್ ಜನನೇ ತಂದು ಅಲ್ಲಿ ಸಮಾಧಿ ಮಾಡುತ್ತಾರೆ. ಇದು ಸಂಗಮೇಶ್ವರ ದೇವಸ್ಥಾನ ಈಗ ದೇವಸ್ಥಾನ ಆಗಿದೆ. ಆಗ ಶರಣರು, ಸಂಗಮೇಶನವರು ಒಬ್ರು ಶರಣರಂತಲ್ಲಿ, ಅಲ್ಲಿಯ ಶರಣರ ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ ಜನ. ಶರಣರನ್ನ ಇವತ್ತು ಅದನ್ನು ತೆಗೆದು ಇವತ್ತಿನ ದಿನ ಅಲ್ಲಿ ಸಮಾಧಿ ಮಾಡಿರ್ತಕ್ಕಂಥ ದೇವಸ್ಥಾನ ಮಾಡಿದ್ದಾರೆ. ಅದು ಶರಣರ ಮಠ ಅದು ಅಂತ ಅಲ್ಲಿ ಜನ ಹೇಳೋ ಪ್ರಕಾರ. ಅಲ್ಲಿ ಮಠವನ್ನ ಇವತ್ತಿನ ದಿವಸ ಶರಣರ ದೇವಸ್ಥಾನವಾಗಿ ಪರಿವರ್ತನೆಯಾಗಿದೆ ಅನ್ನೋದು. ಇಲ್ಲ ಸಲ್ಲದ ಮೂರ್ತಿಗಳನ್ನು ಇಟ್ಟು ಅಲ್ಲಿ ದೇವಸ್ಥಾನಗಳನ್ನಾಗಿ ಮಾಡಿದಾಗ ಇದು ಭೀಮಾ ನದಿಗೆ ಹೋಗ್ತಕ್ಕಂಥ ಸ್ಥಳ. ಇಲ್ಲಿಂದ ಆ ಭೀಮಾ ನದಿಯಿಂದ ಇಲ್ಲಿ ಮೇಲ್ಗಡೆ ಬರುತ್ತೆ. ಅಲ್ಲಿ ಬಂದಾಕ್ಷಣ ಇಲ್ಲಿ ಮಠ, ಛತ್ರಪತಿ ಸಂಭಾಜಿಯವರ ಸಮಾಧಿಯನ್ನು ನೋಡ್ತಕ್ಕಂಥ ಸ್ಥಳ ಇದು. ಇದನ್ನೇ ಮಹರ್ ಸೈನಿಕರು ಇದನ್ನು ಇತಿಹಾಸವನ್ನಾಗಿ ಇಟ್ಟಿದ್ದಾರೆ.
ಸುಮಾರು ಜನ ಇದು ಹೊರಗೆ ಹೋಗ್ತಕ್ಕಂಥ ಸ್ಥಳ ಇದು ಇದೇ ಭೀಮಾ ನದಿ. ಇಲ್ಲಿ ಹಡಗಿದೆ, ಇಲ್ಲೆಲ್ಲ ಕಡೆ ಓಡಾಡ್ತಾ ಇರ್ತಕ್ಕಂಥ ಇದೇ ಸ್ಥಳದಲ್ಲಿಯೇ ಛತ್ರಪತಿ ಮಹಾರಾಜರ ಸಂಭಾಜಿ ಮಹಾರಾಜರ ಇದನ್ನ ಹೋಗ್ದಿರ್ತಾರೆ. ಮುಂದೆ ಹೋದಂತೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮ್ಯೂಸಿಯಂ ನೋಡ್ಬೋದು. ಪೂನಾದಲ್ಲಿ ನೋಡಲೇಬೇಕಾದಂಥ ಸ್ಥಳ ಅದು. ಪೂನಾಕ್ಕೆ ಹೆಜ್ಜೆ ಇಟ್ಟರೆ ಇಲ್ಲಿ ಹೋಗಲೇಬೇಕು. ಅದನ್ನು ನೋಡಿ, ನಾನು ಅದರ ಬಗ್ಗೆದಾಗ ಸರಿಯಾಗಿ ಹೇಳಿದ್ದೀನಿ ಅಲ್ಲಿ. ಬಟ್ ಆದರೂ ಬಾಬಾ ಸಾಹೇಬ್ರದ್ದು ಮನೆ ಇದು, ಫುಲ್ಲು ಮ್ಯೂಸಿಯಂ ಇಟ್ಟಿದ್ದಾರೆ. ಇದೆಲ್ಲ ಇತಿಹಾಸವನ್ನು ನಾವು ತಿಳ್ಕೊಳ್ಬೋದು. ಕೊನೆಯ ಬಾರಿ ಬಾಬಾ ಸಾಹೇಬರು ಕೊನೆಯ ಬಾರಿ ಹೀಗೆ ಮಲ್ಕೊಂಡಿರ್ತಕ್ಕಂಥ ಬೆಡ್ ಇದು. ಕೊನೆಯ ಬಾರಿಗೆ ಅವೆಲ್ಲ ಫೋಟೋಗಳಿವೆ, ಹಾಕಿರ್ತಕ್ಕಂಥ ಸೂಟ್ಸುಗಳು, ಡ್ರೆಸ್ಗಳು, ಬಾಬಾ ಸಾಹೇಬ್ ಬಳಸಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಬಟ್ಟೆಗಳು ಸಮೇತವಾಗಿಲ್ಲ ಅವಾಗ. ಅವ್ರು ಬಳಸಿರ್ತಕ್ಕಂಥ ಬುಕ್ಸ್ಗಳಿವೆ, ಕೆಲವೊಂದು ಬುಕ್ಸ್ಗಳಷ್ಟೇ, ಎಲ್ಲ ಬುಕ್ಸ್ ಇಲ್ಲ. ಎಲ್ಲ ಬುಕ್ಸ್ ಅಂದ್ರೆ ಲಕ್ಷ 50,000ಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಬಾಬಾ ಸಾಹೇಬರು ಓದಿದ್ದಿದೆ. ಈಗ ಅವ್ರು ಮಲಗಿರ್ತಕ್ಕಂಥದ್ದು ಕೆಲವೊಂದು ಚೇರ್ಗಳು, ಅವ್ರು ಬಳಸಿರ್ತಕ್ಕಂಥ ಡಬ್ಬಿ ಅದು ಯೂಸ್ ವೈಲ್ ಟ್ರಾವೆಲಿಂಗ್ ವರ್ಲ್ಡ್ ಅಬ್ರೋಡ್ ಚೇರ್ ಬಳಸಿರ್ತಕ್ಕಂಥ ಚೇರ್ ಬಾಬಾ ಸಾಹೇಬ್ ಬಳಸಿರ್ತಕ್ಕಂಥದ್ದು ಇದೆಲ್ಲ. ಮುಂದೆ ಹೋದಂತೆಲ್ಲ ಜ್ಯೋತಿಬಾ ಫುಲೆ ಶಿಕ್ಷಣದ ತಂದೆ ತಾಯಿಯಾದ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಮನೆ ಹಾಗೂ ಅವರ ಕುಟುಂಬದವರನ್ನು ನೋಡ್ಬೋದು ನಾವು. ಇದೆಲ್ಲ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.